ಬಹಳ ಬಹಳ ಅಪಾಯಕಾರಿ. ನ್ಯೂಕ್ಲಿಯರ್ ಬಾಂಬಿಂದನೂ ಬೇಕಾದ್ರೂ ತಪ್ಪಿಸ್ಕೊಂಡ್ಬಿಡ್ಬೋದು. ಈ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೊಸ ಲ್ಯಾಪ್ಟಾಪ್ ತಗೊಳ್ತೀರಾ, ಆ ಲ್ಯಾಪ್ಟಾಪಲ್ಲಿ ನಿಮಗೆ ಯಾವುದು ಸಾಫ್ಟ್ವೇರ್ಗಳೇ ಇಲ್ಲ ಅಂತಂದರೆ ಲ್ಯಾಪ್ಟಾಪ್ ಇದ್ದೇನು ಪ್ರಯೋಜನ? ಅವ್ನ ಸಂಬಳ ತಿಂಗಳಿಗೆ 10,000 ರೂಪಾಯಿ, 10 ಲಕ್ಷ ರೂಪಾಯಿ ಕಾರ್ ತಗೊಂಡವನೇ. EMI ಕಟ್ಟಬೇಕಾದ್ರೂ 15,000 ರೂಪಾಯಿ ಕಟ್ಟಬೇಕು. 10,000 ರೂಪಾಯಿ ಕಟ್ಟಕ್ಕಾಗಲ್ಲ. ಆದರೆ ಸಂಬಳ 10,000, ಬಟ್ ಕಾರ್ ತಗೊಂಡ್ಬಂದ್ಬಿಟ್ಟು ಅವನು ಹೊಸ ಕಾರ್. ಇಂಥವ್ರಿಗೆ ದೃಷ್ಟಿ ಹಾಗೆ ಆಗುತ್ತೆ. ದೃಷ್ಟಿ ಯಾರೋ ಮನುಷ್ಯರಾಗ್ತಾರೆ, ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ದ ಅವು ತಿಳ್ಕೊಳ್ಳೇಬೇಡಿ. ನಿಸರ್ಗನೇ ದೃಷ್ಟಿ ಹಾಕ್ಬಿಡ್ತದೆ. ಬಾಯಿ ಬಿಟ್ರೆ ಪ್ರಪಂಚ, ಬಾಯಿ ಬಿಡಲಿಲ್ಲ ನಿಜವಾಗ್ಲೂ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ. ನಿಮಗೆ ದೃಷ್ಟಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಹೇಳಿ ಅಂತಂದರೆ, ಮೊದಲು ಸ್ಥೂಲವಾಗಿರುವಂಥದ್ದು ನಿಮ್ಮ ಯೋಗ್ಯತೆ ಅರ್ಹತೆ ಇರೋಷ್ಟನ್ನು ಮಾತ್ರ ನೀವು ಊಟ ಮಾಡಬೇಕು. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಸ್ನೇಹಿತರೆ, ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ದೃಷ್ಟಿ ಆಗುತ್ತೆ ಅಂತಾರೆ ಗುರುಗಳೇ, ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ದೃಷ್ಟಿ ಅಂದರೆ ನಿಜವಾಗ್ಲೂ ಬಹಳ ಬಹಳ ಅಪಾಯಕಾರಿ. ನ್ಯೂಕ್ಲಿಯರ್ ಬಾಂಬಿಂದನೂ ಬೇಕಾದ್ರೂ ತಪ್ಪಿಸ್ಕೊಂಡ್ಬಿಡ್ಬೋದು. ಈ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಗಳಲ್ಲಿ ಎರಡು ರೀತಿ, ಒಂದು ಸೂಕ್ಷ್ಮದ ದೃಷ್ಟಿ, ಇನ್ನೊಂದು ಸ್ಥೂಲವಾದಂಥ ದೃಷ್ಟಿ. ಸ್ಥೂಲವಾದಂಥ ದೃಷ್ಟಿ ಬಗ್ಗೆ ಮೊದಲು ಮಾತಾಡೋಣ. ಸ್ಥೂಲ ಅಂದರೆ ಎಲ್ಲರೂ ಮರ ಅಂತ ತಿಳ್ಕೊಳ್ಳಿ. ಮರ ಸ್ಥೂಲ. ಸೂಕ್ಷ್ಮ ಅಂದರೆ ಬೇರು, ಕಣ್ಣು ಕಾಣಿಸಲ್ಲ. ಬೇರೆ ಎಲ್ಲಿದೆ, ಎಷ್ಟು ಆಳಕ್ಕೆ ಹೋಗಿದೆ, ಅದು ಕಣ್ಣು ಕಾಣಿಸಲ್ಲ. ಅಂದರೆ ಸೂಕ್ಷ್ಮ ಅಂದರೆ ಅಗೋಚರ ಅಂತ. ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಬಾಯಾರಿಕೆ ಅಂದರೆ ನೀರು ಅನ್ನೋದು ಸ್ಥೂಲವಾದರೆ, ಬಾಯಾರಿಕೆ ಅನ್ನೋದು ಸೂಕ್ಷ್ಮ. ಅತ್ಯದ್ಭುತವಾದ ಉದಾಹರಣೆ ಇದು. ಸೊ ನೀರಿದೆ, ಅದು ಸ್ಥೂಲ. ಬಟ್ ಬಾಯಾರಿಕೆನೇ ಇಲ್ಲ ಅಂದರೆ ನೀರಿದ್ದೇನು ಪ್ರಯೋಜನ? ಬಾಯಾರಿಕೆ ಆದಾಗ ನಮಗೆ ನೀರು ಕುಡಿಬೇಕಾಗುತ್ತೆ. ಆ ಬಾಯಾರಿಕೆನೇ ಸೂಕ್ಷ್ಮ, ಕಣ್ಣು ಕಾಣಿಸೋದಿಲ್ಲ. ಆದರೆ ಇದಕ್ಕೆ ಹೆಚ್ಚಿನ ಮಹತ್ವ, ಇದಕ್ಕೆ ನಾವೆಲ್ಲರೂ ಆದ್ಯತೆ ಮಾನ್ಯತೆಯನ್ನು ಕೊಡಲೇಬೇಕು. ಬೇರಿಲ್ದಿರೋ ಮರ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದೇ ರೀತಿ ಈ ಸೂಕ್ಷ್ಮ ಇಲ್ಲದಿರೋ ಸ್ಥೂಲವು ಯಾವುದು ಇಡೀ ಬ್ರಹ್ಮಾಂಡದಲ್ಲಿ ಏನೂ ಇಲ್ಲ. ಎಲ್ಲವೂ ಕೂಡ ಸೂಕ್ಷ್ಮದಲ್ಲೇ ಅಡಕವಾಗಿರೋದು. ಹೊಸ ಲ್ಯಾಪ್ಟಾಪ್ ತಗೊಳ್ತೀರಾ, ಆ ಲ್ಯಾಪ್ಟಾಪಲ್ಲಿ ನಿಮಗೆ ಯಾವುದು ಸಾಫ್ಟ್ವೇರ್ಗಳೇ ಇಲ್ಲ ಅಂತಂದರೆ ಲ್ಯಾಪ್ಟಾಪ್ ಇದ್ದೇನು ಪ್ರಯೋಜನ? ಸ್ಥೂಲ ಅದು, ಬರೀ ಲ್ಯಾಪ್ಟಾಪ್. ಒಳಗಡೆ ಇರೋ ಸಾಫ್ಟ್ವೇರ್ಗಳು ಫೋಟೋಶಾಪು, ಕೊರಲ್ ಡ್ರಾ, ಪೇಜ್ ಮೇಕರು, ಪವರ್ ಪಾಯಿಂಟು, ಏನೇನೆಲ್ಲ ಇದೆ ಇದೆಲ್ಲವೂ ಕೂಡ ಸಾಫ್ಟ್ವೇರ್ಗಳು. ಆ ಸಾಫ್ಟ್ವೇರ್ ಇಲ್ಲ ಅಂದರೆ ಲ್ಯಾಪ್ಟಾಪ್ಗೆ ಬೆಲೆ ಇಲ್ಲ. ಮೊಬೈಲ್ಗೂ ಅಷ್ಟೇ, ಸಾಫ್ಟ್ವೇರ್ಗಳಿಲ್ಲ ಅಂದರೆ ಮೊಬೈಲ್ಗೂ ಬೆಲೆ ಇಲ್ಲ. ನೀವು ಕ್ಯಾಮ್ರಾ ಕ್ಲಿಕ್ ಮಾಡ್ತಾ ಇದ್ದೀರಾ, ಸೊ ಆಡಿಯೋ ಕಳಿಸ್ತೀರಾ, ವಾಟ್ಸಪ್ ಕಳಿಸ್ತೀರಾ, ಇದೆಲ್ಲ ಏನಿದು? ಸಾಫ್ಟ್ವೇರ್. ವಾಟ್ಸಪ್ ಅನ್ನೋದು ಸ್ಥೂಲ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಇದೆಯಲ್ಲ, ಇದೆಲ್ಲವೂ ಕೂಡ ಸೂಕ್ಷ್ಮ. ಅದಕ್ಕೆ ಸಾಫ್ಟ್ವೇರ್ ಅಂತ ಕರೀತಾರೆ. ಹಾರ್ಡ್ವೇರ್, ಸಾಫ್ಟ್ವೇರ್. ಸೊ ಹಾರ್ಡ್ವೇರ್ನ ಸ್ಥೂಲ ಅಂದ್ಕೊಳ್ಳಿ, ಸಾಫ್ಟ್ವೇರ್ನ ಸೂಕ್ಷ್ಮ ಅಂತ ಕರ್ಕೊಳ್ಳಿ. ಮೊದಲನೇದಾಗಿ ನಾನು ಉದಾಹರಣೆ ಕೊಡೋದಂದರೆ ಈ ವರಮಹಾಲಕ್ಷ್ಮಿ ಹಬ್ಬ. ಏನು ಕೆಲವರು ದುಡ್ಡನ್ನು ಗರಿ 2,000 ನೋಟ್, ಇವಾಗ 2,000 ಇಲ್ಲ, 500 ನೋಟ್ಗಳನ್ನೆಲ್ಲ ಹಾಕ್ಬಿಟ್ಟು, ಚಿನ್ನದ್ದು ಬೆಳ್ಳಿದೆಲ್ಲ ಹಾಕ್ಬಿಟ್ಟು, ಏನು ಮನೇಲಿರೋ ಒಡವೆ ಗಿಡವೆ ಎಲ್ಲ ತಂದು ಅಲಂಕಾರ ಮಾಡಿ ತೋರ್ಪಡಿಕೆ. ಇದು ಬೇಕಾಗಿಲ್ಲ. ಅಂಬಾನಿ ಮನೆಯಲ್ಲೂ ಹಿಂಗೆ ಮಾಡ್ತಾರ. ಬನ್ನಿ ನನ್ನ ಹತ್ರ ಇಷ್ಟು ಒಡವೆ ಐತೆ, ಇಷ್ಟು ಕೆಜಿ ಚಿನ್ನ ಐತೆ ಅಂತ ತೋರಿಸ್ತಾರ. ತುಂಬಿದ್ದು ಕೂಡ ತುಳುಕಲ್ಲ ಅಂತಾರೆ. ಆ ರೀತಿ ಈ ಅವಿವೇಕಿಗಳು, ಅರ್ಧಂಬರ್ಧ ಬೆಂದೋರು ಏನು ಮಾಡ್ತಾರೆ, ಎಲ್ಲ ತೋರ್ಪಡಿಸ್ಕೊಳ್ಳೋದು. ಇದನ್ನು ನೀವು ತಿಳ್ಕೊಳ್ಳಿ. ಇದು ಉದಾಹರಣೆ. ಎರಡನೇದು ಬಂದು, ಅವನ ಸಂಬಳ ತಿಂಗಳಿಗೆ 10,000 ರೂಪಾಯಿ, 10 ಲಕ್ಷ ರೂಪಾಯಿ ಕಾರ್ ತಗೊಂಡವನೇ. EMI ಕಟ್ಟಬೇಕಾದ್ರೂ 15,000 ರೂಪಾಯಿ ಕಟ್ಟಬೇಕು. 10,000 ರೂಪಾಯಿ ಕಟ್ಟಕ್ಕಾಗಲ್ಲ. ಆದರೆ ಸಂಬಳ 10,000, ಬಟ್ ಕಾರ್ ತಗೊಂಡ್ಬಂದ್ಬಿಟ್ಟು ಅವನು ಹೊಸ ಕಾರ್. ಇಂಥವ್ರಿಗೆ ದೃಷ್ಟಿ ಹಾಗೆ ಆಗುತ್ತೆ. ದೃಷ್ಟಿ ಆಗದಿರ ಎಲ್ಲಿ ಹೋಗ್ತದೆ? ದೃಷ್ಟಿ ಅಂದ್ರೆ ಏನು? ನಿನ್ನ ಯೋಗ್ಯತೆ ಅರ್ಹತೆಗೆ ತಕ್ಕಂಗೆ ಬದುಕು. ಅವಾಗ ನಿನಗೆ ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ. ಯೋಗ್ಯತೆ ಅರ್ಹತೆಗೆ ಮೀರಿ ಬದುಕ್ತಾರಲ್ಲ, ಇದೆಲ್ಲವೂ ದೃಷ್ಟಿನೇ, ಸ್ಥೂಲವಾದ ದೃಷ್ಟಿ. ಮಗನೇ, ನಿನಗೆ ಸಂಬಳ ಬರ್ತಾ ಇರೋದು 10,000 ರೂಪಾಯಿ, ಐಫೋನ್ ಏನಕ್ಕೆ ಬೇಕು? ನಿನಗೆ 10 ಲಕ್ಷ ರೂಪಾಯಿ ಕಾರ್ ಏನಕ್ಕೆ ಬೇಕು? EMI ಎಲ್ಲಿಂದ ಕಟ್ತೀಯಾ? 15,000 ರೂಪಾಯಿ EMI ಕಟ್ಟಬೇಕು ಅಂತಂದರೆ 10,000 ಸಂಬಳ ತಗೊಂಡು EMI 15,000 ಕಟ್ಟಿದ್ರೆ ಏನು ತಿಂತೀಯ ನೀನು? ಮಣ್ಣು ತಿಂತೀಯನು? ಇದು ಬಹಳ ಬಹಳ ಜನಗಳು ತಪ್ಪು ಮಾಡೋದು. ಅಂದರೆ ಅವ್ನು ತಿಂಗಳು 1 ಲಕ್ಷ ಇರ್ತದೆ ಸಂಪಾದನೆ, 1.25 ಲಕ್ಷ ಖರ್ಚು ಮಾಡ್ತಾ ಇರ್ತಾನೆ. ಇದು ದೃಷ್ಟಿ. 25,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾವಲ್ಲ, ಇದನ್ನ ದೃಷ್ಟಿ ಅಂತ ಕರೀತಾರೆ. ಅಂಬಾನಿ ಶ್ರೀಮಂತರಿಗೆ ಯಾಕೆ ದೃಷ್ಟಿ ಆಗೋದಿಲ್ಲ ಅಂತಂದರೆ, ಅವ್ರು ಏನೇ ತಗೊಂಡ್ರೂ ದೃಷ್ಟಿ ಆಗಲ್ಲ. ಯಾಕಂದರೆ ಅವನು ತಿಂಗಳಿಗೆ
ಒಂದು ಉದಾಹರಣೆ ಹೇಳ್ತೀನಿ, 100 ಕೋಟಿ ದುಡಿತಾನೆ, ತಿಂಗಳಿಗೆ ಕೋಟಿ ಖರ್ಚು ಮಾಡ್ತಾನೆ. ಅಂದರೆ ಅವ್ನು ದುಡಿಯೋದ್ರಲ್ಲಿ 1% ಮಾತ್ರ ಖರ್ಚು ಮಾಡ್ತಾನೆ, 99% ಇಟ್ಕೊಂಡು ಅವನು ಅದಕ್ಕೋಸ್ಕರ ಅವ್ರಿಗೆ ದೃಷ್ಟಿ ಆಗೋದಿಲ್ಲ. ಯಾವುದೇ ಶ್ರೀಮಂತರಿಗೆ ದೃಷ್ಟಿ ಆಗೋದಿಲ್ಲ, ಅವ್ರು ಫುಲ್ ಸೇಫ್ ಝೋನಲ್ಲಿ ಇರ್ತಾರೆ. ಯಾಕೆಂದರೆ ಸಂಪಾದನೆ ಹೆಚ್ಚು, ಖರ್ಚು ಕಡಿಮೆ. ಯಾರ್ಯಾರಿಗೆ ದೃಷ್ಟಿ ಆಗುತ್ತೆ, ಯಾರ್ಯಾರಿಗೆ ಕಾಯಿಲೆ ಬರ್ತದೆ, ಯಾರ್ಯಾರಿಗೆ ಆಕ್ಸಿಡೆಂಟ್ ಆಗ್ತವೆ, ಸೊ ಯಾರ್ಯಾರಿಗೆಲ್ಲ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟವ್ರೆ, ಏನೋ ದಾಟ್ಬಿಟ್ಟವ್ರೆ, ಸೊ ನಮಗೇನೋ ಹೆಚ್ಚು ಕಡಿಮೆ ಆಗ್ಬಿಟ್ಟೈತೆ, ಗಾಳಿ ಬಂದು ಮೆಟ್ಕೊಂಬಿಟ್ಟೈತೆ, ಇವೆಲ್ಲ ಯಾಕೆ ಅಂತಂದರೆ ದೃಷ್ಟಿಯಿಂದ. ಯೋಗ್ಯತೆ ಅರ್ಹತೆ ಮೀರಿ ನಾವು ದೊಡ್ಡ ದೊಡ್ಡ ಮನೆಗಳು ಕಟ್ಬಿಡ್ತೀರಿ, ದೊಡ್ಡ ದೊಡ್ಡ ಕಾರ್ಗಳು ತಗೊಂಡ್ಬಿಡ್ತೀರಿ, ಕಾಸ್ಟ್ಲಿ ಐಟಮ್ಗಳು ತಗೊಂಡ್ಬಿಡ್ತೀರಿ. ಇದೆಲ್ಲ ಖಂಡಿತವಾಗ್ಲೂ ದೃಷ್ಟಿ ಆಗುತ್ತೆ. ದೃಷ್ಟಿ ಯಾರೋ ಮನುಷ್ಯರಾಗ್ತಾರೆ, ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ದ ಅವು ತಿಳ್ಕೊಳ್ಳೇಬೇಡಿ. ನಿಸರ್ಗನೇ ದೃಷ್ಟಿ ಹಾಕ್ಬಿಡ್ತದೆ, ಚೆನ್ನಾಗಿ ತಿಳ್ಕೊಳ್ಳಿ. ನಿಸರ್ಗನೇ ದೃಷ್ಟಿ ಆಗುತ್ತೆ. ದೃಷ್ಟಿ ಅಂದರೆ ನನ್ನ ಪ್ರಕಾರ ವೈಯಕ್ತಿಕವಾದ ಅನುಭವದಿಂದ ಹೇಳ್ತಾ ಇದ್ದೀನಿ, ಯೋಗ್ಯತೆ ಅರ್ಹತೆ ಇಲ್ಲದೇ ಇದ್ರೂ ನಿಮ್ಮ ಹತ್ರ ಇರುವಂತಹ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು, ನೀವಿರೋಂಥ ಸ್ಥಳ, ನಿಮ್ಮ ವೃತ್ತಿ, ಇದು ಎಲ್ಲದಕ್ಕೂ ಕೂಡ ಯೋಗ್ಯತೆ ಅರ್ಹತೆ ಇದ್ದಷ್ಟು ಮಾತ್ರನೇ ನಿಮ್ಮ ಪಾಲಿಗೆ ಬಂದು ದಕ್ಕುತ್ತೆ ಹೊರತು ಅದಕ್ಕಿಂತ ಮೀರಿದೇನು ದಕ್ಕೋದಕ್ಕಾಗುತ್ತೆ ಸಾಧ್ಯವಿಲ್ಲ. ಅವರೆಲ್ಲ ಕಳಚ್ಕೊಂಡು ಹೋಗ್ಬಿಡ್ತಾರೆ, ಇರೋದಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರು ಪರಿಚಯ ಆಗ್ತಾರೆ, ಅವರನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಅರ್ಹತೆ ನಮಗೆ ಇರೋದಿಲ್ಲ. ಆದ್ದರಿಂದ ಅವರೆಲ್ಲ ಬಿಟ್ಟು ಬಿಡ್ತಾರೆ. ರೀಸನ್ ಏನು? ಅವ್ರಿಗೆ ಗೌರವ ಕೊಡಬೇಕು, ಅವ್ರಿಗೆ ಶ್ರದ್ಧೆ ಭಕ್ತಿ ಇರಬೇಕು, ಅವರಲ್ಲಿ ನಂಬಿಕೆ ವಿಶ್ವಾಸ ಇರಬೇಕು. ಅದು ಇಟ್ಕೊಳ್ಳೋದಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ಬಟ್ ಅವನಲ್ಲಿರೋ ದುಡ್ಡು ಬೇಕು, ಅವನಲ್ಲಿರೋ ಜ್ಞಾನ ಬೇಕು, ಅವನ ಹತ್ರ ಇರೋವಂಥದ್ದು ಏನೇನಿದೆ ಎಲ್ಲ ನನಗೆ ಬೇಕು. ಅವನಿಗೆ ನಾನು ಮರ್ಯಾದೆ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ. ಈ ಕೆಲವ್ರು ಮುಟ್ಟಾಳರು ನಾನೇ ಬ್ಲಾಕ್ ಮಾಡಿಬಿಡ್ತೀನಿ ಸಾಕಷ್ಟು ಜನ ಮೊಬೈಲ್ನಲ್ಲಿ. ಯಾಕೆಂದರೆ ಈ ಒನ್ ವೇ ನನಗಿಷ್ಟ ಇಲ್ಲ, ಯಾವಾಗಲೂ 2 ವೇ ಇರಬೇಕು. ಅದರಲ್ಲೂ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನಮಗಿಂತ ಕಿರಿಯರು, ನೀವು ಯಾರೇ ಆಗಿರಲಿ, ನಿಮಗಿಂತ ಕಿರಿಯರು, ನಿಮ್ಮ ಸಮಾನ ವಯಸ್ಕರರು ಅಂದರೆ ನಿಮ್ಮ ಏಜ್ನವರು, ನಿಮಗಿಂತ ಹಿರಿಯರು ಅಂದರೆ ನಿಮಗಿಂತ ಏಜಲ್ಲಿ ದೊಡ್ಡವರು, ಹಿರಿಯರಿಗಿಂತ ಮುಖ್ಯಸ್ಥರು ಪ್ರಮುಖರು ಅಂತ ಇರ್ತಾರೆ. ಮನೆಯಲ್ಲಿ ತಂದೆ ಮುಖ್ಯಸ್ಥನಾಗಿರ್ತಾನೆ ಅಥವಾ ಅಣ್ಣ ಮುಖ್ಯಸ್ಥನಾಗಿರ್ತಾನೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಮೇಲಧಿಕಾರಿಗಳು, ಮ್ಯಾನೇಜರ್, ಅವರು ಮುಖ್ಯಸ್ಥರಾಗಿರ್ತಾರೆ. ಅವರನ್ನು ಮೀರಿ, ಮುಖ್ಯಸ್ಥರನ್ನು ಮೀರಿ ಪ್ರಮುಖರು ಅಂತ ಇರ್ತಾರೆ. ಉದಾಹರಣೆಗೆ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ಕೆಲವರು ಕಮಿಷನ್ ಆಫೀಸರು, ಇವರೆಲ್ಲ ಏನು ಅಂದರೆ ಬಹಳ ಪ್ರಮುಖರು. ಅಂದರೆ ಮುಖ್ಯಸ್ಥರಿಗಿಂತನೂ ಇನ್ನೂ ಮೇಲ್ಗಡೆ ಇರೋಂಥವ್ರು. ಅವ್ರಿಗಿಂತನೂ ಅತ್ಯದ್ಭುತವಾದ ಮೇಲಿರೋರು ಯಾರು ಅಂತಂದರೆ ನನ್ನ ಪ್ರಕಾರ ಗುರುಗಳು. ಸೊ ಇವ್ರಿಗೆ, ಹಿರಿಯರಿಗೆ ನಾವು ಯಾವಾಗಲೂ ಭಕ್ತಿ ಗೌರವದಿಂದ ಕಾಣಬೇಕು. ಸೊ ಸಮಾನ ಮನಸ್ಕರ ಹತ್ರ ಫುಲ್ ಓಪನ್ ಆಗಿರಿ, ಕ್ಲೋಸ್ ಆಗಿರಿ. A to Z ಇರುತ್ತೆ ಅಲ್ಲಿ. ಹಿರಿಯರಲ್ಲಿ A to Z ಇರಲ್ಲ, ಅಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ. ಒಂದು ಹಂತದವರೆಗೂ ಆತ್ಮೀಯತೆ ಇರುತ್ತೆ, ಅದಾದ್ಮೇಲೆ ಇರುತ್ತೆ. ಇನ್ನು ನಿಮಗೆ ಮುಖ್ಯಸ್ಥರಲ್ಲಿ ಶ್ರದ್ಧೆ ಭಕ್ತಿ ಇರಬೇಕು. ಅದಿಲ್ಲ ಅಂತಂದರೆ ಎಲ್ಲರೂ ನಿಮ್ಮ ಜೀವನದಿಂದ ತ್ಯಜಿಸ್ಬಿಡ್ತಾರೆ, ಹೋಗ್ತಾ ಇರ್ತಾರೆ. ಈ ಕೆಲವ್ರಿಗೆಲ್ಲ ತೋಗೇಶ ಅಂತ ಕರಿತೀನಿ. ತೋಗೇಶ ಅಂದರೆ ಒನ್ ವೇ ತೋಗೇಶ. ಇವರೆಲ್ಲ ಒನ್ ವೇ. ಸೊ ಬರೀ ಅವ್ರ ಕಡೆಯಿಂದ ಏನೋ ಒಂದು ಬರಬೇಕಷ್ಟೇ ಹೊರತು ನಮ್ಮ ಕಡೆಯಿಂದ ಏನೋ ಅವ್ರಿಗೆ ಹೋಗಂಗಿಲ್ಲ. ಸೊ ಯಾವಾಗ ಒಂದು ಉದಾಹರಣೆ ನಿಮಗೆ ತೋಗೇಶನ್ ಬಗ್ಗೆ ಹೇಳ್ತೀನಿ. ಒನ್ ವೇ ಅಂದರೆ ಗಂಡ ಹೆಂಡತಿ ಮೊಬೈಲ್ನ ಚೆಕ್ ಮಾಡ್ತಾನೆ, ಹೆಂಡತಿನೂ ಗಂಡನ ಮೊಬೈಲ್ನ ಚೆಕ್ ಮಾಡಬೇಕು. ಯಾಕೆಂದರೆ ಇವನೇನು ಮಾಡ್ತಾನೋ ಅವಳು ಅದನ್ನೇ ಮಾಡಬೇಕು. ಬಟ್ ಮಾಡಕ್ಕೆ ಬಿಡಲ್ಲ. ನನ್ನ ಮೇಲೆ ನೀನು ಅಪನಂಬಿಕೆ ಮಾಡ್ತೀಯ, ಹಂಗಾದ್ರೆ ನೀನು ಅವಳ ಮೇಲೆ ಅಪನಂಬಿಕೆ. ಹೌದು, ನಾನು ಅಪನಂಬಿಕೆ ಮಾಡ್ತಾ ಇದ್ದೆ. ಸೊ ನಿನ್ನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೋಸ್ಕರ ನಾನು ಚೆಕ್ ಮಾಡ್ತಾ ಇದ್ದೆ. ಅವಳಿಗೆ ಮಾತ್ರ ನಂಬಿಕೆ ಇಲ್ಲ ನಿನ್ನ ಮೇಲೆ ಕೊಡು ಅಂತಂದ್ರು ಇವನು ಕೊಡಲ್ಲ. ಇವರೆಲ್ಲ ಒನ್ ವೇ. ಇವ್ರ ಹೆಸರೇ ತೋಗೇಶ ಅಂತ. ಯಾರ್ಯಾರು ಒನ್ ವೇ ಇರ್ತಾರೆ ಇವರೆಲ್ಲ ತೋಗೇಶ. ಸೊ ಒನ್ ವೇ ಇರಬಾರ್ದು, ಯಾವಾಗಲೂ 2 ವೇ ಇರಬೇಕು. ಸೊ ಎಲ್ಲದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಬೇಕು. ಮಾಡಲ್ಲ, ಮೂಕನಂಗಿದ್ರೆ ಏನು ಪ್ರಯೋಜನ ಇಲ್ಲ. ಬಾಯಿ ಬಿಟ್ಟರೆ ಪ್ರಪಂಚ. ಬಾಯಿ ಬಿಡಲಿಲ್ಲ, ನಿಜವಾಗ್ಲೂ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ. ನಿಮಗೆ ಬಾಯಿ ಬಿಟ್ಟು ನೋಡಿ ಎಲ್ಲವೂ ಸಿಗ್ತದೆ. ಬಾಯಿ ಬಿಡಲಿಲ್ಲ, ನಿಮಗೇನೂ ಸಿಗೋದಿಲ್ಲ. ಸುಮ್ಮನೆ ಮೂಕನ ಥರ ಇದ್ದರೆ ಅರ್ಥ ಮಾಡ್ಕೊಳ್ತಾರೆ, ತಿಳ್ಕೊಳ್ತಾರೆ. ಯಾರೂ ತಿಳ್ಕೊಳ್ಳೋದಿಲ್ಲ. ಸರ್ವಶ್ರೇಷ್ಠವಾದ ಸಂಬಂಧ ಯಾವುದು ಅಂತಂದರೆ ತಾಯಿ ಮಕ್ಕಳ ಸಂಬಂಧ ಇಡೀ ಭೂಮಂಡಲದಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ ಲೆವೆಲ್, ಅಂದರೆ ನೆಕ್ಸ್ಟ್ ಬರ್ತದೆ ಹೊರತು ನಿಜವಾಗ್ಲೂ ಸರ್ವಶ್ರೇಷ್ಠವಾದ ತಾಯಿ ಮಗು. ಸೊ ತಾಯಿ ಸಣ್ಣ ಮಗು, ಒಂದು 6-7 ತಿಂಗಳು ಮಗು, ತೊಟ್ಲಲ್ಲಿ ಮಲಗಿಸ್ಬಿಟ್ಟು ಬಂದು ಅಡುಗೆ ಮಾಡ್ತಾವಳೆ, ಏನೋ ಬಟ್ಟೆ ಒಗಿತಾವಳೆ, ಅವಳು ಕೆಲಸ ಅವಳು ಮಾಡ್ತಾವಳೆ. ಮಗು ಏನಾದರೂ
ಅಳ್ಳಿಲ್ಲ ಅಂದರೆ ಅವಳು ಬಂದು ಎದೆ ಹಾಲು ಕುಡಿಸೋದಿಲ್ಲ. 12 ಗಂಟೆ ಟೈಮ್ ಆಯಿತು, ಈಗ ಹಾಲು ಕುಡಿಸ್ಬೇಕು ಮಗುಗೆ, ಬಟ್ ಮಗು ಎದ್ದಿಲ್ಲ, ಮಲಗೈತೆ ಬಿಡು ಅಂದ್ಬಿಟ್ಟು 12 ಗಂಟೆ ಸಮಯ ಆದರೂ ಕೂಡ ಅವಳು ಕುಡಿಸ್ಲಿಲ್ಲ. ಯಾಕೆಂದರೆ ಅಳ್ಳಿಲ್ಲ ಮಗು. ಅಳ್ಳಿಲ್ಲ ಮೀನ್ಸ್ ಕೇಳಲಿಲ್ಲ, ನನಗೆ ಹಾಲು ಕೊಡು ಅಂತ ಕೇಳಲಿಲ್ಲ ಮಗು, ಅದಕ್ಕೋಸ್ಕರ ಅವಳು ಕೊಡಲಿಲ್ಲ. ಅಂದರೆ ಸರ್ವಶ್ರೇಷ್ಠವಾದ ಸಂಬಂಧನೇ ಹತ್ರ ಮಾತ್ರ ಹಾಲು ಕುಡಿಸ್ಬೇಕಾದ್ರೆ ಇನ್ನು ಹೊರ ಜಗತ್ತಿನಲ್ಲಿರುವಂತಹ ಬೇರೆ ಬೇರೆ ಸಂಬಂಧಗಳು, ಅದು ರಕ್ತ ಸಂಬಂಧನೂ ಅಲ್ಲ, ದಾಯಾದಿಗಳಲ್ಲ, ಯಾರೋ ಹೊರಗಿನವರು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಅದಕ್ಕೆ ನೀವೇ ಅರ್ಥ ಮಾಡ್ಕೊಳ್ಳಿ, ಅವರೇ ಅರ್ಥ ಮಾಡ್ಕೊಳ್ಳಿ. ಅವ್ರೇನು ದಡ್ರ, ಅವ್ರೇನು ವಯಸ್ಸಾಗಿಲ್ವಾ, ಸೊ ಅವ್ರಿಗೇನು ಗೊತ್ತಾಗಲ್ವಾ? ಇದೆಲ್ಲವೂ ಕೂಡ ಕಳ್ಳಂಗೊಂದು ಪಿಳ್ಳೆ ನೈವೇದ್ಯ. ನಾನೊಂದು ಇಲ್ಲಿ ಪಾಪ ಏನೋ ಕಾಯಿಲೆ ಮನುಷ್ಯನಿಗೆ, ಒಂದಲ್ಲ ಎರಡಲ್ಲ, ನನಗೆ ಬೇಸರ ಆಗ್ಬಿಟ್ಟು ಕೇಳ್ಬಿಟ್ಟು ಏನೋ ಸಮಸ್ಯೆ, ದೈಹಿಕವಾಗಿ ಏನೋ ನ್ಯೂನತೆಗಳು, ಏನೋ ಒಂದು ಸ್ಪಿರಿಟ್ ಬಂದು ಸೇರಿಕೊಂಡಿದೆ, ಅದು ಅವನಿಗೆ ಚಿತ್ರಹಿಂಸೆ ಕೊಡ್ತಾ ಇದೆ. ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳಪ್ಪ, ನಿಮ್ಗೆ ಸಮಸ್ಯೆಗಳು ಕೇಳೋದು ನನಗೆ ಬೇಸರ ಆಗುತ್ತೆ ಕಣೆಯ, ಈ ಥರ ನಿಂತರ ಕೇಸ್ಗಳು ಕೇಳಿಲ್ಲ, ಹಿಂಗೆ ಪರಿಹಾರ ಮಾಡ್ಕೊಂಡು ಹೇಳಿದ್ರೆ ಅವನು 1 ವರ್ಷ 2 ವರ್ಷ ಬರಲೇ ಇಲ್ಲ. ಯಾವಾಗಲೂ ಕಾಲ್ ಮಾಡ್ದ, ಏನೋ ಅವತ್ತು 2 ವರ್ಷದಿಂದ ಬಂದವನು ಬರಲಿಲ್ಲ, ಮತ್ತೆ ತಿರ್ಗ ಏನು ಸಮಸ್ಯೆ ನಿನಗೇನು ಅಂತ ಕೇಳಿದ್ರೆ ಅವನೇನು ಹೇಳ್ತಾನೆ, ಗುರುಜಿ ನೀವು ಹೇಳಿದ್ರಲ್ಲ ಪರಿಹಾರ ಮಾಡಿದ್ಮೇಲೆ ನನಗೆ ಯಾಕೋ ಹೊಟ್ಟೆ ಒಬ್ಬರ ಅನ್ನಿಸ್ಬಿಟ್ಟು ಬಿಟ್ಬಿಟ್ಟೆ. ಅಂದರೆ 2 ವರ್ಷ ಆದಮೇಲೆ ಹೇಳ್ತಾನೆ, ಯಾವುದೇ ಸಮಸ್ಯೆಗಳು ಪರಿಹಾರ ಆಗಬೇಕಂದ್ರೆ ಆರೋ ದೀಪ ಹೆಚ್ಚಾಗಿ ಉರಿಯುತ್ತದೆ, ಆರ್ಬೇಕಾದ್ರೇ ಹೆಚ್ಚಾಗಿ ಉರಿಯುತ್ತೆ, ಅದಕ್ಕಿಂತ ಮುಂಚೆ ಸಣ್ಣದಾಗಿ ಉರಿತಾ ಇರ್ತದೆ, ದೊಡ್ಡದಾಯ್ತು ಆಯ್ತು ಆಯ್ತು ಇನ್ನೇನು ಆರಬೇಕು ಅಂದ್ರೆ ಜೋರಾಗಿ ಉರಿದು ಆಗೋಗ್ಬಿಡ್ತದೆ. ನೋವೇ ಇಲ್ದಿರ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ. ಅವನ ಹತ್ರ ನಾನು ದುಡ್ಡು ಕೇಳಲಿಲ್ಲ, ಪಾಪ ಅವನಿಗಿರೋ ಸಮಸ್ಯೆ, ಅವನಿರೋ ಆರ್ಥಿಕ ಪರಿಸ್ಥಿತಿ ಹಂಗಿರೋದ್ರಿಂದ ಕೊಟ್ಟರು ಕೂಡ ಅವರು ಮಾಡೋದಿಲ್ಲ. ಅಂದರೆ ಇದನ್ನ ನಾವು ದೃಷ್ಟಿ ಅಂತ ಕರಿತೇವೆ. ಅವನಿಗೆ ಸಹಾಯ ಮಾಡಕ್ಕೆ ನಾನು ಸಿದ್ಧನಾಗಿದ್ದೀನಿ, ಬಟ್ ಅವನು ವಾಸಿ ಮಾಡ್ಕೊಳಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂದರೆ ಕೆಲವೊಂದು ಪರಿಹಾರಗಳು ಸಮಸ್ಯೆಗಿಂತ ನಮಗೆ ಹಿರಿದು ಅನ್ನಿಸ್ಬಿಡ್ತದೆ. ಅಯ್ಯೋ ಬೇಕಾಗಿಲ್ಲ ಬಿಡಪ್ಪ, ಅದಕ್ಕೇನು ದುಡ್ಡು ಖರ್ಚು ಮಾಡೋಂಗಿಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಇರೋ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಪರಿಹಾರ ಮಾಡ್ಬೋದು. ಬಟ್ ಈ ನೋವಲ್ಲೇ ಇದ್ಬಿಡೋಣ, ಇದೇ ಒಂಥರ. ಉಪೇಂದ್ರ ಹೇಳ್ತಾನೆ, ಕೆರ್ಕೊಳ್ಳೋದ್ರಲ್ಲೂ ಒಂಥರ ಮಜಾ ಇದೆ, ಕಜ್ಜಿ ಆಗ್ಬಿಟ್ಟಿರ್ತದೆ, ಕೆರ್ಕೊಳ್ಳೋದ್ರಲ್ಲೂ ಒಂಥರ ಮಜಾ ಇದೆ. ನಿಮಗೆ ಸಮಸ್ಯೆಲಿ ಇದ್ದು ಅವ್ರಿಗೆ ಅದೇ ಮಜಾ ಅನಿಸುತ್ತೆ ಹೊರತು ಪರಿಹಾರಗಳನ್ನು ಮಾಡ್ಕೊಳ್ಳೋದು. ದೃಷ್ಟಿ ಅಂದರೆ ನಿಸರ್ಗದತ್ತವಾಗಿ ನಾವೇನು ಕೊಟ್ಟಿದ್ರಿ ಇದು ಖಂಡಿತವಾಗ್ಲೂ ದೃಷ್ಟಿ ಆಗೋದಿಲ್ಲ. ಅಂದರೆ ಈಗ ನಾನೊಂದು 2 ಚಪಾತಿ 2.5 ಇಲ್ಲಾಂದ್ರೆ 3 ಚಪಾತಿ ತಿಂತೀನಿ ಹೆಚ್ಚಂದ್ರೆ ಒಂದು ಸಮಯಕ್ಕೆ. ನಾನೇನಾದರೂ ಒಂದು 6-7 ಚಪಾತಿ ತಿಂದರೆ ಇದು ದೃಷ್ಟಿ. ನನಗೆ ಅಷ್ಟು ಹಿಡ್ಸೋದೇ ಇಲ್ಲ ಫಸ್ಟ್ ಆಫ್ ಆಲ್, ಆದರೂ ಏನೋ ತಿನ್ಬಿಟ್ಟೆ ಚಾಲೆಂಜ್ ಮೇಲೆ, ಇದು ದೃಷ್ಟಿ, ನಿಜವಾಗ್ಲೂ ದೃಷ್ಟಿ. ಕೆಲವರು ಇದನ್ನ ಸಾಹಸ ಅಂತ ಕರೀತಾರೆ. ನೀನು ಏನೇ ಸಾಹಸ ಮಾಡಿದ್ರು ಕೂಡ ಖಂಡಿತವಾಗ್ಲೂ ನಿನ್ನ ದೃಷ್ಟಿ ಹಾಗೆ ಆಗುತ್ತೆ. ಇದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಇದು ಸಾಹಸ ಅಲ್ಲ, ಅದು ಏನೋ ಒಂದು ಕೃತ್ಯ ಅನ್ಕೊಳ್ಳಿ. 100 ಜನ ಸಾಯಿಸ್ಬಿಟ್ಟ. ಇಲ್ಲಿ ಮಿಲಿಟ್ರಿಯವನು ಬಾರ್ಡ್ರಲ್ಲಿ ಪಾಕಿಸ್ತಾನವ್ರನ್ನ ಚೈನಾದವ್ರನ್ನ 100 ಜನ ಸಾಯಿಸ್ಬಿಟ್ಟ, ಅದು ಸಾಹಸ, ಅವನಿಗೆ ಬ್ಯಾಡ್ಜ್ ಕೊಡ್ತಾರೆ. ಅದೇ ವೀರಪ್ಪನ್ 100 ಜನ ಸಾಯಿಸ್ಬಿಟ್ಟ, ಅವನ ಏನಂತ ಕೊಲೆಗಾರ, ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಇವನು ನೇಣಗಂಬಕ್ಕೆ ಹಾಕ್ತಾರೆ, ಇಲ್ಲ ಸುಟ್ಟು ಎನ್ಕೌಂಟರ್ ಮಾಡಿ ಸುಟ್ಟು ಬಿಡ್ತಾರೆ. ಸೊ ಸಾಹಸ ಎಲ್ಲಿ ಸಾಹಸ ಅಂದ್ರೆ ಏನು? ಸೊ ಅದೆಲ್ಲ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿರ್ತವೆ. ಆದ್ರಿಂದ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಿಸ್ಟಮ್ ಅಂಡ್ ಪ್ರೋಸೆಸ್. ದೃಷ್ಟಿ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಹೇಳಿ ಅಂತಂದ್ರೆ, ಮೊದಲು ಸ್ಥೂಲವಾಗಿರುವಂಥದ್ದು ನಿಮ್ಮ ಯೋಗ್ಯತೆ ಅರ್ಹತೆ ಇರೋಷ್ಟನ್ನು ಮಾತ್ರ ನೀವು ಊಟ ಮಾಡಬೇಕು, ಸಂಪಾದನೆ ಖರ್ಚು ಮಾಡಬೇಕು, ನಿಮ್ಮ ಸಂಪಾದನೆ ಮಾಡ್ಕೊಳ್ಬೇಕು. ನಾನು ಯೋಗ್ಯತೆ ಅರ್ಹತೆನೇ ಇಲ್ಲ ನನಗೆ, ನಾನು 1 ಕೋಟಿ ಸಂಪಾದನೆ ಮಾಡ್ತೀನಿ, ಖಂಡಿತವಾಗ್ಲೂ ಆಗೋದಿಲ್ಲ. ನೀನು ಅನ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ಹಂತವಾಗಬೇಕಾದ್ರೆ ಅದನ್ನ ಹೋಗಿ ಗುರಿ ಮುಟ್ಬೋದು. ಬಟ್ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಿದವ್ರಿಗೆ ಮಾತ್ರ ಇದು ಸಿಕ್ಕುತ್ತೆ ಹೊರತು ಇಲ್ಲ ಅಂದರೆ ಖಂಡಿತವಾಗ್ಲೂ ಸಿಗೋದಿಲ್ಲ. ನರಿ ಕೂದ್ರೆ ಬರಿಯಲು ಅಂತ ಹಳ್ಳಿ ಕಡೆ. ಸೊ ಹಂಗಾಗಿ ನಿಮಗೆಲ್ಲವೂ ಕೂಡ ಬರೀ ಶೂನ್ಯದಲ್ಲೇ ಹೋಗ್ಬಿಡ್ತದೆ. ದಯವಿಟ್ಟು ಹಂಗೆ ಮಾಡಬೇಕು. ಮೊದಲು ದೃಷ್ಟಿ ಅಂತಂದರೆ ನನ್ನ ಸಂಬಳ ಎಷ್ಟಿದೆ ಆ ಸಂಬಳದಲ್ಲಿ ಅಟ್ಲೀಸ್ಟ್ 90% ಖರ್ಚು ಮಾಡಿ ಒಂದು 10% ಆದರೂ ಉಳಿಸಿ, ಆಗ ನಿಮಗೆ ಯಾವುದೇ ಥರ ದೃಷ್ಟಿಗಳಾಗೋದಿಲ್ಲ. ಯಾವಾಗ ನೀವು ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡ್ತೀರಾ, ಇದೇ ಮೂಲ ದೃಷ್ಟಿ. ಇದು ನಮಗೆ ಅವಶ್ಯಕತೆ ಇಲ್ಲ. ಈ ಅವಶ್ಯಕತೆಗಳನ್ನು ನಾವು ಮೊದಲು ಗಮನದಲ್ಲಿ ಇಟ್ಕೊಂಡು ಜೀವನವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಳ್ಳಿ. ಕೆಲವೊಂದು ದೃಷ್ಟಿಗಳು ಖಂಡಿತವಾಗ್ಲೂ ಆಗ್ತವೆ.
ಶಾಪಗಳು ಅಂತಾರೆ. ಅಯ್ಯೋ ನನ್ನ ಮಗ ಏನು ಹಂಗೆ ಬೆಳಿತಾವನು ಗುರು, ಮೊನ್ನೆ ತಾನೇ ಕಾರ್ ತಗೊಂಡ. ಸೊ ತಿರ್ಗಾ ಕೂಡ ಅವ್ರ ಹೆಂಡತಿಗೂ ಒಂದು ಕಾರ್ ಕೊಡಿಸ್ಬಿಟ್ಟವನೆ, ಒಡವೆ ತಗೊಂಡು ಬಂದ್ಬಿಟ್ಟವನೆ, ಏನು ಮನೇಲಿ TV ಫ್ರಿಡ್ಜು ಎಲ್ಲ ತಗೊಂಬಂದ್ಬಿಟ್ಟವನೆ, ಸೈಟ್ ತಗೊಂಡ್ಬಿಟ್ಟ, ಜಮೀನು ತಗೊಂಡ್ಬಿಟ್ಟ. ಇದು ಒಬ್ಬರು ಇಬ್ಬರಲ್ಲ, ಸುಮಾರು ಜನ ಹಂಗೆ ಅನ್ಕೊಳ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಸೂಕ್ಷ್ಮದ ದೃಷ್ಟಿ. ಈ ರೀತಿ ಅಂದ್ಕೊಂಡು ಒಬ್ಬರು ಇಬ್ಬರಲ್ಲ, ಒಬ್ರು ಅನ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಒಂದು ಡ್ರಮ್ ನೀರಿಗೆ ಒಂದು ಚಮಚ ಉಪ್ಪು ಹಾಕಿದಾಗ ಏನೂ ಅದರಲ್ಲಿ ವ್ಯತ್ಯಾಸಗಳು ಕಾಣಿಸಲ್ಲ. ಕುಡಿಯೋ ನೀರೇ ಸಿಹಿ ನೀರೇ ಆಗಿದ್ರು ಒಂದು ಚಮಚ ಉಪ್ಪು ಹಾಕಿರೋದ್ರಿಂದ ನಮ್ಗೆ ಒಂದು ಡ್ರಮ್ಮಲ್ಲಿ ಏನೂ ಅನ್ಸಲ್ಲ. ಕೆಲವರು ಏನು ಮಾಡ್ತಾರೆ, ಇದನ್ನು ಸ್ಪ್ರೆಡ್ ಮಾಡ್ತಾರೆ. ಅಕ್ಕಪಕ್ಕದವರೆಲ್ಲ ಅದೇ ರೀತಿ ಮನದ ಮಾತುಗಳು ಅಂತ, ಮೈಂಡ್ ವಾಯ್ಸ್. ಈ ವಾಯ್ಸ್ಗಳೇನಾದರೂ ನೆಗೆಟಿವ್ ಆಗಿದ್ರೆ ಆಗ ನಿಮ್ಗೆ ದೃಷ್ಟಿ ಆಗುತ್ತೆ. ಈ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಅಗೈನ್ ಅದನ್ನು ನಾನು ಜನರಲ್ ಆಗಿ ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಕೂತ್ಕೊಂಡು ಏನೋ TV ಈಗ ನಂಬರ್ ಬರ್ಕೊಳ್ಳಿ, ನಿಮಗೆ ದುಡ್ಡು ಬಂದ್ಬಿಡ್ತದೆ, ವ್ಯಾಪಾರ ಆಗ್ಬಿಡ್ತದೆ, ದೃಷ್ಟಿಯೆಲ್ಲ ಹೋಗ್ಬಿಡ್ತದೆ, ಆ ಥರದ್ದೆಲ್ಲ ಅದೆಲ್ಲ ಸುಳ್ಳವು. ಅವೆಲ್ಲ ಯಾವುದಕ್ಕೆ ಕೆಲಸಕ್ಕೆ ಬರೋದು, ನಯಾ ಪೈಸೆ ಉಪಯೋಗಕ್ಕೆ ಬರೋದು. ಸೊ ಮೂಲವಾಗಿ ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಪೂರ್ವಾಪರಗಳನ್ನು ತಿಳಿದೇನೆ ನಾನು ನಿಮ್ಗೆ ಕೇಳೋ ಪ್ರಶ್ನೆ ಉತ್ತರ ಆಗಲಿ, ಮಾರ್ಗದರ್ಶನ ಆಗಲಿ, ಪರಿಹಾರಗಳನ್ನು ಕೊಡೋದಿಲ್ಲ. ಮೊದಲು ಪೂರ್ವಾಪರಗಳನ್ನು ತಿಳ್ಕೊಳ್ಬೇಕು, ನಿಮ್ಮ ಸಮಸ್ಯೆಗೆ ಮೂಲವನ್ನು ಹುಡುಕಬೇಕು. ಹುಡುಕಿದ ನಂತರ ಪರಿಹಾರಗಳನ್ನು ನಾನು ನಿಮಗೆ ನೀಡಬಲ್ಲೆ ಹೊರತು ಆ ರೀತಿ ಸಿಲ್ಲಿಯಾಗಿ ಏನೋ ಮಾಡೋದ್ರಿಂದ ನಿಮಗೆ ದೃಷ್ಟಿ ಆಗುತ್ತೆ ಅದನ್ನೆಲ್ಲ ನಾನು ಹೇಳೋದಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗೂ ತಿಳಿಸ್ತೀನಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಅತ್ಯದ್ಭುತವಾದಂತಹ ಸತ್ವಭರಿತ ವಿಚಾರಗಳನ್ನು, ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿಡಿಯೋ ಮೂಲಕ ಕೊಡ್ತಾ ಇರ್ತೀವಿ. ನೀವು ಕಾಮೆಂಟ್ಗಳು ಹಾಕ್ತಾ ಇರ್ತೀರ. ಸುಮಾರು ಜನ ನಾನು ಕೇಳಿದ ಉತ್ತರನೇ ಕೊಟ್ಟಿಲ್ಲ ಅಂತೀರ. ಸಬ್ಜೆಕ್ಟ್ ಚೆನ್ನಾಗಿದ್ದರೆ ಖಂಡಿತವಾಗಿ ಕೊಟ್ಟಿರ್ತೀನಿ, ಅಥವಾ ಆ ಸಬ್ಜೆಕ್ಟ್ ಹೇಳಿರ್ತೀನಿ ಮತ್ತೆ ಕೇಳಿರ್ತೀರ. ಆದ್ದರಿಂದ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಟೈಟ್ಲ್ಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಇದು ಈ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ನೀವು ಅದನ್ನು ನೋಡಿದ್ರೆ ನೀವು ಕೇಳಿರೋ ಪ್ರಶ್ನೆ ಉತ್ತರ ಸಿಗ್ತದೆ. ಸುಮಾರು 1,000 ವಿಡಿಯೋಗಳಿದೆ, 1,500 ವಿಡಿಯೋಗಳಿದೆ. ನೋಡ್ಕೊಳ್ಳಿ, ಎಲ್ಲ ಸಬ್ಜೆಕ್ಟ್ ವಿಷಯದ ಬಗ್ಗೆನೂ ಮಾತಾಡಿದ್ದೀನಿ. ಸತ್ಸಂಗ ಕಾರ್ಯಕ್ರಮದಲ್ಲಿ ಪ್ರತಿ ವಾರಕ್ಕೊಂದು ವಿಚಾರ, ಸತ್ಸಂಗ ಕಾರ್ಯಕ್ರಮದಲ್ಲಿ ನೀವು ಕೇಳೋ ಪ್ರಶ್ನೆಗಳನ್ನೇ ನಾನು ಅದನ್ನು ಟಾಪಿಕ್ ಆಗಿ ಮಾಡ್ತಾ ಇದ್ದೀನಿ. ಅದನ್ನು ನೋಡಿದ್ರೂ ನಿಮಗೆ ಸಾಕಷ್ಟು ಜ್ಞಾನೋದಯ ಆಗುತ್ತೆ, ಅನುಭವಗಳ ನಿಮಗೆ ಸಿಗ್ತವೆ. ನೈಜ ಘಟನೆಗಳನ್ನು ಉದಾಹರಣೆ ಮೂಲಕ ತಿಳಿಸಿ ಹೇಳೋ ಪ್ರಯತ್ನ ಮಾಡಬೇಕು. ಆದ್ದರಿಂದ ದಯವಿಟ್ಟು ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮದು ಏನೇ ಪ್ರಶ್ನೆಗಳಿದ್ದರೂ ಕೂಡ ನನ್ನ ಕಾಮೆಂಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ. ಖಂಡಿತವಾಗ್ಲೂ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಭೇಟಿ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.